ಗೊತ್ತಿಲ್ಲ. ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಅವರು 2 ವರ್ಷ ಅಂತ ಒಪ್ಪಂದ ಮಾಡ್ಕೊಂಡು ಅವ್ರು ಇಳಿದು ಬಿಟ್ಟು ಹೋದ್ರು, ಇನ್ನೊಬ್ರು ಬಂದ್ರು. ಸ್ಪೀಕರ್ ಅವರು ಕೂಡ ಆರಂಭದಲ್ಲಿ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ, 2 ವರ್ಷ ನಾನು ಇರ್ತೀನಿ, ಮತ್ತೆ ಮಿನಿಸ್ಟರ್ ಕೊಡಬೇಕು. ಇರಲಿಲ್ಲ ನೋಡಿ, ನಾವು ಯಾವಾಗಲೂ ಕೂಡ ಪಕ್ಷ ನಮಗೆ ಏನು ಹೇಳ್ತದೆ ಅದನ್ನು ನಾವು ಕೇಳುವವರು. ಈಗ ಮಾತ್ರ ಸ್ಪೀಕರ್ ಸ್ಥಾನ ಕೂತ್ಕೊಂಡ ನಂತರ ನಾನು ಪಕ್ಷ ರಹಿತವಾಗಿ ಎಲ್ಲರ ಮಾತನ್ನು ನ್ಯಾಯಬದ್ಧವಾಗಿ ನಾನು ಕೇಳ್ತೇನೆ. ನಿಮ್ಮ ಮಾತು ಕೇಳುವಾಗ ಮತ್ತೆ ಉಸ್ತುವಾರಿ ಸಚಿವರಾಗಿ ಬರಬೇಕಂತಿದೆ ದಕ್ಷಿಣ ಕನ್ನಡಕ್ಕೆ. ಯಾವುದು ಅಲ್ಲ, ನಿಮ್ಮ ಮಾತಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಉಸ್ತುವಾರಿ ಇಲ್ಲ, ನಾನು ಒಮ್ಮೆ ಉಸ್ತುವಾರಿ ಸಚಿವರಾಗಿ ನಾನು ಕೆಲಸ ಮಾಡಿದ್ದೇನೆ. ಇನ್ನು ಬೇರೆ ಬೇರೆ ತುಂಬ ಉತ್ತಮವಾದ ಲೀಡರ್ ಕೆಲಸ ಮಾಡೋರು ಇರ್ತಾರೆ, ಅವ್ರು ಮಾಡಲಿ. ನಾನು ಪಾರ್ಟಿಯಿಂದ ನೀವು ಸಾಕು, ಸ್ಪೀಕರ್ ಸಾಕು ಬಂದ್ಬಿಡಿ ಅಂತ ಇಲ್ಲ, ಪಾರ್ಟಿ ಅಂತ ಕೇಳಿದಾರೆ. ಬೇರೆ ಹಾಗೆ ಬೇರೆ ಬೇರೆ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ. ಇದರಲ್ಲಿ ಬೆಂಗಳೂರಲ್ಲಿ ಇದ್ರಲ್ಲ ಸರ್, ಏನಾದರೂ ಚರ್ಚೆಗಳಾಗಿದೆ ಈ ರೀತಿ? ಇಲ್ಲ, ಬೆಂಗಳೂರು ನನ್ನ ಆ ಸ್ಪೀಕರ್ ಆಫೀಸಲ್ಲಿ ಕೆಲಸ ಇತ್ತು, ಬೇರೆ ಬೇರೆ ಆ ಕೆಲಸ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೇನೆ. ನೀವೇನು ದೆಹಲಿಗೆ ಹೋಗಲ್ಲ, ಡೆಲ್ಲಿಗೆಲ್ಲ ಹೋಗಲ್ಲ? ಇಲ್ಲ, ಯಾಕೆ ನಮಗೆ ಪಕ್ಷ ಎಷ್ಟು ಮುಖ್ಯ, ಸಂಸ್ಥೆಯ ಜನರು ಕೂಡ ಮುಖ್ಯ. ಇಲ್ಲಿ ಕೆಲವು ಸಮಸ್ಯೆ ಇದ್ದ ಕಾರಣ ಮತ್ತೆ ಡಿಲೇ ಆಗಿ ಮಳೆಗಾಲ ಬಂದ ನಂತರ ಆ ಒಂದು ಕಾಮಗಾರಿ ಅಥವಾ ಮಾಡಲಿಕ್ಕೆ ಆಗಲಿಕ್ಕ ಇಲ್ಲಿ ಬಂದು ಚರ್ಚೆ ಮಾಡಿ ಮತ್ತೆ ನಾಡಿದ್ದು ಹೋಗ್ತೇನೆ. ಸರಿ, ನಿಮ್ಮದು ಬಿಟ್ಟರೆ ಈಗ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಬ್ಬ ಮುಸ್ಲಿಂ ನಾಯಕನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾ ಬೇಡವಾ ಅನ್ನೋದು? ಯಾವುದು ಉಪಮುಖ್ಯಮಂತ್ರಿ ನೋಡಿ, ಜಾತಿ ಆಧಾರದಲ್ಲಿ ಧರ್ಮದಲ್ಲಿ ಬೇರೆ ಅದು ರೆಕಗ್ನಿಷನ್ ಗೌರವ ಮಾತ್ರ. ಯಾರೇ ಯಾವುದೇ ಸ್ಥಾನದಲ್ಲಿ ಹೋದರೂ ಕೂಡ ಇದಕ್ಕೆ ಅದು ಪಕ್ಷದ ಐಡಿಯಾಲಜಿ ಪ್ರಕಾರ ಕೆಲಸ ಮಾಡುವಂಥದ್ದು. ಪಕ್ಷದ ತತ್ವ ಸಿದ್ಧಾಂತ ಏನಿದೆಯಾ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಈ ದೇಶದ ಸಂವಿಧಾನವನ್ನು ವ್ಯಾಪ್ತಿಯನ್ನು ಇಟ್ಟುಕೊಂಡು ಆ ವ್ಯಾಪ್ತಿ ಒಳಗಡೆ ಇವತ್ತು ಕೆಲಸ ಮಾಡುವಂಥದ್ದು. ಯಾರೇ ಬಂದರೂ ಕೂಡ ಕೆಲಸ ಮಾಡ್ತಾರೆ. ಆ ರೀತಿ ಬಂದರೆ ಒಳ್ಳೆಯದ? 4 ಜನ ಕೆಲವೊಂದು ಚರ್ಚೆಗಳ ಬಗ್ಗೆ ಹೇಳೋದು, 4 ಜನ ಉಪಮುಖ್ಯಮಂತ್ರಿಗಳಿರುವಂಥದ್ದು ಅಥವಾ 3 ಜನ ಇರುವಂಥದ್ದು ಒಂದು ಸರ್ಕಾರಕ್ಕೆ ಅದು ಸರಿಯಾಗುತ್ತಾ? ಇದು ನೋಡಿ, ಇದು ವೈಯಕ್ತಿಕವಾಗಿ ಹೇಳುವಂಥ ವಿಚಾರಗಳಲ್ಲ. ಇದೆಲ್ಲ ಕೂಡ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಕೂತ್ಕೊಂಡು ಇದರ ಸಾಧಕ ಬಾಧಕಗಳಿಗೇನು, ಯಾವ ರೀತಿ, ಹೇಗೆ ಇದೆಲ್ಲ ಅವ್ರು ತಗೊಂಡು, ಈಗ ಒಂದೊಂದು ಅಭಿಪ್ರಾಯ ಇರ್ಬೋದು, ಅದೆಲ್ಲ ಕ್ರೋಢೀಕರಿಸಿಕೊಂಡು ತೀರ್ಮಾನವನ್ನು ಪಕ್ಷ ತಗೊಳ್ತದೆ. ಅದಕ್ಕೆ ಕೆಲವರು ಕೂಡ ಬದ್ಧರಾಗ್ತಾರೆ ಅಷ್ಟೇ. ಈಗ ಹೊಸ ಸರ್ಕಾರದಲ್ಲಿ ನೀವೇ ಸ್ಪೀಕರ್ ಆಗಿ ಮುಂದುವರಿಬೇಕಂತ ಇದೆಯಾ? ಯಾವುದು ಹೊಸ ಮುಖ್ಯಮಂತ್ರಿಗಳಿದ್ರಲ್ಲಿ ನೀವು ಮತ್ತೆ ಸ್ಪೀಕರ್ ಆಗಿ ಮುಂದುವರೆದ್ರು ರೆಡಿ ಇದ್ದೀರಾ ನೀವು? ಈಗ ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಅದನ್ನು ಬಹುಶಃ ಇವತ್ತು ಹೈಕಮಾಂಡ್ ಕೇಳಿದಾಗ ನಾವು ಯಾಕೂ ಬೇಡ, ಹೈಕಮಾಂಡ್ ಮಾತನ್ನು ಯಾರು ಕೂಡ ಮೀರೋರಲ್ಲ. ಪಕ್ಷ ತತ್ವಾದರ್ಶಕ್ಕೆ ನಾವು ಮೀರಿ ಹೋಗೋರು ಕೂಡ ಅಲ್ಲ. ಪಕ್ಷದ ಈಗ ನನಗೆ ಫಸ್ಟಾಗಿ ಈಗ ನನಗೆ ಪಕ್ಷ ಇಲ್ಲ. ಈಗ ಸ್ಪೀಕರ್ ಆಗಿ ನಾನು ಪಕ್ಷಾತೀತ ರಹಿತವಾಗಿ ಎಲ್ಲ ವಿಶ್ವಾಸ ತಗೊಂಡು ಹೋಗುವಂಥದ್ದು. ಅದೇ ಜನರಲ್ ಆಗಿ ನನ್ನ ವ್ಯಕ್ತಿಗತ ಏನಂತಿಲ್ಲ, ನಮಗೆ ನಮ್ಮ ಎಲ್ಲ ಹಿತಾಸಕ್ತಿಗಿಂತಲೂ ಪಕ್ಷ ಮುಖ್ಯ, ಪಕ್ಷಕ್ಕೆ ಜಾಸ್ತಿ ನಮಗೆ ದೇಶ ಮುಖ್ಯ.